ಗಲಾಟೆ ಮಾಡಬೇಡಿ ಪ್ಲೀಸ್. ವಾಲ್ಮೀಕಿ ಅಕ್ರಮದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇದ್ದಾವೆ. ನನ್ನ ಒಂದು SIT, ನಾವೇ CIDಯಿಂದ SITನ ರಚನೆ ಮಾಡಿದ್ದೀವಿ. ಅದು 31/5/2024 ಆಮೇಲೆ 3/6/2024 CBIಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಅಂದ್ರೆ ಬ್ಯಾಂಕ್ನ PLA ಕೊಟ್ಟಿದ್ದಾರೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅದರಲ್ಲಿ ಸುಚಿಸ್ಮಿತಾ ರಾಹುಲ್, ದೀಪಾ ಮತ್ತೆ ಕೃಷ್ಣಮೂರ್ತಿ ಇವರು ಮತ್ತೆ ಇನ್ನಿಬ್ರು ಅನ್ನೋನ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಆ ತನಿಖಾ ಸಂಸ್ಥೆನೂ ಕೂಡ ಇದೆ, ಬ್ಯಾಂಕ್ನವರು ಮಾಡಿರ್ತಕ್ಕಂಥದ್ದು. ಇನ್ನೊಂದು ED ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದೆ. ಬಹುಶಃ ಒಂದೇ ಹಗರಣದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಇದು ಒಂದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನನಗೆ ಯಾವುದೂ ಕೂಡ ಅನುಭವಕ್ಕೆ ಬಂದಿರಲಿಲ್ಲ. ಮೂರು ತನಿಖಾ ಸಂಸ್ಥೆಗಳು ಒಂದೇ ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಬಂದಿರಲಿಲ್ಲ. ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ. ವಿರೋಧ ಪಕ್ಷದವರು ಪದೇ ಪದೇ ಹೇಳ್ತಾರೆ 187,33,00,000 ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ. ಆಕ್ಚುಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು 89,63,00,000. ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥ ಹಣ 89,63,00,000. ನಾವು SIT ಮಾಡಿದ ಮೇಲೆ SIT ಅವರು ತ್ವರಿತವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 12 ಜನರನ್ನ ಬಂಧಿಸಿದ್ದಾರೆ. 34 ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ. 34 ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ. ಯಾಕಂದ್ರೆ ಈ 89,63,00,000 ಅಲ್ಲಿ ಬೇರೆ ಬೇರೆ ಜನರುಗಳಿಗೆಲ್ಲ ಹಂಚ್ಕೊಬಿಟ್ಟಿದ್ರು. ಸೊ ಅದನ್ನ ಕೆಲವರಿಂದ ರಿಕವರ್ ಮಾಡಿದ್ದಾರೆ. 34 ಕೋಟಿಯಷ್ಟು ಹೆಚ್ಚು ಹಣನ ರಿಕವರ್ ಮಾಡಿದ್ದಾರೆ. ಇನ್ನು 46 ಕೋಟಿ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್, ರತ್ನಾಕರ ಬ್ಯಾಂಕ್ ಲಿಮಿಟೆಡ್,
ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿ 46 ಕೋಟಿನ ಸೀಜ್ ಮಾಡಿದ್ದಾರೆ. ಒಟ್ಟು 85 ಕೋಟಿ 25 ಲಕ್ಷ ರಿಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಸೀಜ್ ಮಾಡಿರ್ತಕ್ಕಂಥದ್ದು 85 ಕೋಟಿ 25 ಲಕ್ಷ. ಒಟ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥದ್ದು 89 ಕೋಟಿ 63 ಲಕ್ಷ. ಆಮೇಲೆ ಇದು SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ರಿಕವರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಹೆಚ್ಚು ಕಡಿಮೆ ಶೇಕಡ 90ರಷ್ಟು ತನಿಖೆ ಮುಗಿದಿದೆ SIT ಇಂದ. ಅವರು ಬ್ಯಾಂಕ್ನವರು ಇರ್ರೆಗ್ಯುಲರ್, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ವಿರುದ್ಧ ಇದ್ದೀವಿ ಅಂತ ಈ ರಾಜ್ಯದ ಜನರಿಗೆ ಹೇಳ್ಬೇಕು. ನಾವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಪರವಾಗಿದ್ದೀವಿ, ದುರ್ಬಲ ವರ್ಗದ ಜನರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ, ಕಾರ್ಮಿಕರ ಪರವಾಗಿದ್ದೀವಿ. ಆದರೂ ಅವರು ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು, ದುರ್ಬಲಗೊಳಿಸುವ ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕಾಗಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಫೈನಾನ್ಸ್ ಇಲಾಖೆಯಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೂ ಈ ಹಗರಣಕ್ಕೂ ಸಂಬಂಧ ಇಲ್ಲ. ನಾವು ಹಗರಣ ಆಗಿದೆ ಅಂತೇಳಿ ತನಿಖೆ ಈಗಾಗಲೇ ಕಂಪ್ಲೇಂಟ್ ಬಂದ ಮೇಲೆ ಕೂಡಲೇ 31/5/2024 ಕಂಪ್ಲೇಂಟ್ ಮಾಡಿ ಒಂದು ಚಂದ್ರಶೇಖರ್ ಹೆಂಡತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್. ಯಾರ ಮೇಲೆ ಕೊಟ್ಟಿರೋದು ಅವರು? ಚಂದ್ರಶೇಖರ್ ಹೆಂಡತಿ. ನನ್ನ ಸಾವಿಗೆ ಕಾರಣ, ನನ್ನ ಗಂಡನ ಸಾವಿಗೆ ಕಾರಣ ಯಾಕಂದ್ರೆ ಡೆತ್ ನೋಟ್ನಲ್ಲಿ ಇರ್ತಕ್ಕಂಥದ್ದನ್ನ ಹೇಳಿದ್ದಾರೆ. ಒಂದು ಪದ್ಮನಾಭ MD, ಎರಡನೇದು ಪರಶುರಾಮ ಅಕೌಂಟ್ ಆಫೀಸರು, ಮೂರನೇದು ಸುಚಿಸ್ಮಿತಾ ರಾಹುಲ್. ಯಾಕಂದ್ರೆ ಅವರು ಸುಚಿಸ್ಮಿತಾ ರಾಹುಲ್ MG ರೋಡ್ನ ಯೂನಿಯನ್ ಬ್ಯಾಂಕ್ನ ಚೀಫ್ ಮ್ಯಾನೇಜರ್. ಡೆತ್ ನೋಟ್ನಲ್ಲಿ ಹೇಳಿರೋದು. ಅವ್ರ ಕಂಪ್ಲೇಂಟ್ನಲ್ಲೂ ಕೂಡ ಇದನ್ನ ಹೇಳಿದ್ದಾಳೆ. ಶ್ರೀಮತಿ ಕವಿತಾ ಅವರು ಚಂದ್ರಶೇಖರ್ ಅವರ ವೈಫ್. ಅದರ ಮೇಲೆ, ಆ ಕಂಪ್ಲೇಂಟ್ ಮೇಲೆ ಮತ್ತೆ ರಾಜಶೇಖರ್ ಅಂತೇಳಿ ಬ್ಯಾಂಕ್ನವರು ಅಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಇವತ್ತು ತನಿಖೆ ನಡೀತಾ ಇದೆ. ತನಿಖೆ ಬಹಳ ವೇಗವಾಗಿ ನಡೀತಾ ಇದೆ, ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಆದರೆ ಇನ್ ದಿ ಮೀನ್ ವೈಲ್ ED ಅವರು ಈಗ ಹಿಂದೆ ನಡೆದಂಥ BJP ಅವ್ರ ಕಾಲದಲ್ಲಿ ನಡೆದಂಥ ಹಗರಣಗಳಿದ್ದಾವಲ್ಲ, ಭವ್ಯ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು, ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ ಇರ್ಬೋದು, APMC ನಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು, ಕೊರೋನಾದಲ್ಲಿ ನಡೆದಂಥ ಹಗರಣ ಇರ್ಬೋದು, ಅಲ್ಲಿ ಯಾವತ್ತೂ ED ಬರಲೇ ಇಲ್ಲ. ಆಮೇಲೆ BJP ಅವರು ಈಗ CBI ಕೊಡಿ ಅಂತಾರೆ. ಯಾವತ್ತೂ ಅವರು CBI ಒಪ್ಪಲಿಲ್ಲ. ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಅವ್ರ ಅಧಿಕಾರದಲ್ಲಿದ್ದಾಗ, ಅವ್ರ ವಿರೋಧ ಪಕ್ಷದಲ್ಲಿದ್ದಾಗ. ಈಗ ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ CBI ಕೊಡಿ ಅಂತಾರೆ. ನಾವು ಅನೇಕ ಕೇಸ್ಗಳನ್ನ CBI ಕೊಟ್ಟಿದ್ದೀವಿ. ಈಗ ರಾಘವೇಂದ್ರ ಬ್ಯಾಂಕು CBI ಕೊಟ್ಟಿದ್ದೀವಲ್ಲ ನಾವು. ಪರೇಶ್ ಮೆಹ್ತಾ, ರವಿ, ಗಣಪತಿ, ಆಮೇಲೆ ಸ್ಮಾಲ್ ಸೇವಿ ಲಾಟ್ರಿ,
ಕೇಸು ಅನೇಕ ಕೇಸ್ಗಳು ಕೊಟ್ಟಿದ್ದೀವಿ ನಾವು. ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸರ್ಕಾರ ವಿವೇಚನೆ ಮಾಡಿ ಕೊಡ್ತದೆ. ಯಾವುದಕ್ಕೆ ಅಗತ್ಯ ಇದೆ CBI, ಯಾವುದಕ್ಕೆ ಅಗತ್ಯ ಇಲ್ಲ ಅಂತೇಳಿ. ಇದರಲ್ಲಿ CBIನವರಿಗೆ ಬ್ಯಾಂಕ್ನವರು ಇನ್ವಾಲ್ವ್ ಆಗಿರೋದ್ರಿಂದ, ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ 25 ಕೋಟಿಗಿಂತ ಜಾಸ್ತಿ ಹಗರಣ ಇದ್ದರೆ CBI ಬರ್ಬೋದು ಅಂತ CBIಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. CBI ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಮಾಡಲಿ, ನಮ್ಮದೇನು ತಕರಾರಿಲ್ಲ, ನಮ್ಮದು ತನಿಖೆಗೂ ತಕರಾರಿಲ್ಲ. ಆದರೆ ಕಾನೂನು ಬಾಹಿರವಾಗಿ ತನಿಖೆ ಮಾಡಬಾರ್ದು, ಮಾಡೋದನ್ನು ಖಂಡಿಸ್ತೀವಿ. ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ನಮ್ಮದು ಚುನಾಯಿತ ಸರ್ಕಾರ, 136 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ. ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಖಂಡಿಸ್ಲಿಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಈಗ ಇದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ. ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ನಡೆ. ಇದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವಾ. ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು, ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ, ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ನಮ್ಮ ಪಕ್ಷ ಇದನ್ನ ಪ್ರತಿಭಟಿಸ್ತದೆ. ಪಾರ್ಲಿಮೆಂಟ್ನಲ್ಲಿ ಇಡಿ ದುರುಪಯೋಗದ ಬಗ್ಗೆ ನಿಮ್ಮ ಪಕ್ಷದವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಗ್ಗೆ ಪಾರ್ಲಿಮೆಂಟ್ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಪಕ್ಷ ಇಡಿ ದುರುಪಯೋಗದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್ ಈ ವಿಷಯನ? ಇಲ್ಲ, ಅವ್ರ ಜೊತೆಲೂ ಮಾತಾಡಿದ್ದೀನಿ ನಾನು. ನಮ್ಮ ಹೈಕಮಾಂಡ್ ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ. ದೇ ವಿಲ್ ಆಲ್ಸೋ ಟೇಕ್ ಅಪ್ ದಿಸ್ ಇಶ್ಯೂ. ಅಧಿಕೃತವಾಗಿ FIR ಆಗಿದೆ. ನಿಮಗೆ ಕಾನೂನು ಹೋರಾಟಕ್ಕೆ ಏನಾದರೂ ಅವಕಾಶ ಇದೆಯಾ? ಅದನ್ನೇನಾದರೂ ಮಾಡ್ತೀರಾ? ಅಥವಾ ಈಗ ನಾನಲ್ಲಪ್ಪ ಕಂಪ್ಲೇಂಟು. ಒಂದು FIR ಆಗಿರೋದ್ರಿಂದ ನಿಮ್ಗೆ ಅಥೆಂಟಿಕ್ ಆಗಿ ಒಂದು ಸಿಕ್ಕಿದೆಯಲ್ವ ಸರ್? ಇವಾಗ ಸರ್ಕಾರ ನೆಕ್ಸ್ಟ್ ಸ್ಟೆಪ್ಗೆ ಏನಾದ್ರು ಅನುಕೂಲ ಆಗುತ್ತಾ? ಈಗ ನಾವು ಕೂಡ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ, ಗೊತ್ತಾಯ್ತಾ? ಈಗ ಐ ಡೋಂಟ್ ನೋ ED ಅವ್ರು ಏನು ಮಾಡ್ತಾರೆ, CBIನವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಾವು ಈಗಾಗಲೇ ಸುಮಾರು 90 ಭಾಗದಷ್ಟು ಇನ್ವೆಸ್ಟಿಗೇಷನ್ ಮುಗಿದಿದೆ SIT ಇಂದ. ನಾವು ವಿ ಆರ್ ಡೂಯಿಂಗ್ ಇಟ್, ಎಂಕ್ವೈರಿ ಮಾಡ್ತಾ ಇದ್ದೀವಿ. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಯಾರನ್ನೂ ಕೂಡ ನಾವು ಮುಲಾಜಿಗೆ ಒಳಗಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಲ್ಲ. ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನೀವು ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದ್ರೆ ನಿಮ್ಮ ಹೋರಾಟ ಏನು ಸರ್ ಮುಂದೆ ಸದನವನ್ನು ಬಿಟ್ಟು? ಸದನದಿಂದ ಹೊರಗೆ ಈಗ ನಾವು ವಿಲ್ ಡಿಸೈಡ್ ಇನ್ ದಿ ಪಾರ್ಟಿ ಅಂಡ್ ಹೈಕಮಾಂಡ್ ಅವ್ರ ಜೊತೆಲೂ ಕೂಡ ಮಾತಾಡಿ ವಿಲ್ ಟೇಕ್ ಎ ಡಿಸಿಷನ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.